Just info with duty. ಏನಪ್ಪ ಲಾಸ್ಟ್ ವಿಡಿಯೋದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೆದರ್ಕೊಂಡು ಹೇಳ್ತಿದ್ರಿ. ಅದು ಓಪನ್ ಆಗಿ ಎಲ್ಲರ ಹತ್ರ ಹೇಳೋ ವಿಷಯ ಅಪ್ಪ. ಆಯ್ತಮ್ಮ, ನನಗೆ ಈ ವಿಷಯ ಶೇರ್ ಮಾಡೋದ್ರಲ್ಲಿ ಭಯ ಅಲ್ಲ, ಆದರೆ ನೀವು ಮಾತಾಡೋ ಕೆಲವು ವಿಷಯಗಳೇ ಭಯ. ಕೆಲವು ವಿಷಯಗಳನ್ನ ನೀವೇ ಮಾತಾಡಲ್ಲ, ಮಾತಾಡೋರಿಗೆ ಕಮೆಂಟ್ ಮಾಡ್ತೀರಾ. ನಿಮಗೆ ಮಾತ್ರ ಅಲ್ಲ ಸರ್, ಇವ್ರು ಮಾತಾಡೋ ಕೆಲವು ವಿಷಯಗಳು ನಮಗೂ ಭಯ ಆಗುತ್ತೆ ತುಂಬಾ. ಪಾಪ್ಕಾರ್ನ್ಗೆ 12%, 18% ಅಂದಿದ್ದಕ್ಕೆ ಎಲ್ಲರೂ ಎಷ್ಟು ಕಮೆಂಟ್ ಮಾಡಿದ್ರಿ. ಆದ್ರೆ ಅವಶ್ಯಕತೆ ಇರೋ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮತ್ತೆ ವೆಹಿಕಲ್ ಇನ್ಶೂರೆನ್ಸ್ ಇದ್ರ ಮೇಲೆ ಇರೋ ಇಷ್ಟು ಟ್ಯಾಕ್ಸ್ಗಳು ಬೇಕಾ? ಅಯ್ಯೋ, ಟ್ಯಾಕ್ಸ್ಗೆ ಇಷ್ಟಿಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲಮ್ಮ. ಹೌದೌದು, ನಿಮ್ಗೂ ನಮಗೂ ಟ್ಯಾಕ್ಸ್ ಬಗ್ಗೆ ಹೇಳಿದೆಲ್ಲ ಅರ್ಥ ಆಗೋಯ್ತು. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ವಿ. ಅದರಷ್ಟೇ ಇಂಪಾರ್ಟೆಂಟ್ ಇರುವ ಲೈಫ್ ಇನ್ಶೂರೆನ್ಸ್ ಮತ್ತೆ ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆನೂ ಮಾತಾಡೋಣ. ಆವತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಹುಷಾರು ತಪ್ಪಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅಂತ ಹೇಳ್ದಾಗಲೇ ಭಯ ಆಯಿತು. ಇನ್ನಿವತ್ತು ಲೈಫ್ ಇನ್ಶೂರೆನ್ಸ್ ಅಂದರೆ ಇನ್ನೇನೇನು ಕಾದಿದೆಯೋ. ಅಯ್ಯೋ ಸರ್, ಸುಮ್ಮನಿರಿ ಸ್ವಲ್ಪ. ಆ ಮಗು ಏನೋ ಹೇಳಕ್ ಬರ್ತಿದೆಯಲ್ಲ. ಹೋದ್ಸರಿ ಹೆಲ್ತ್ ಇನ್ಶೂರೆನ್ಸ್ ನೋಡ್ಕೊಂಡು ಹೋಗ್ಬಿಟ್ಟು 3 ಜನ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ ಗೊತ್ತಾಗಿದ್ದು ಈ ಮಗು ಎಂತ ಮಹತ್ವದ ವಿಷಯ ಹೇಳಿದೆ ಅಂತ. ಅದೀಗ ಹೇಳಮ್ಮ. ಅಪ್ಪ, ಈಗ ಇರೋ ಸೊಸೈಟಿಯಲ್ಲಿ ದೊಡ್ಡವ್ರು ನೀವೇ ಮಾತಾಡಬೇಕಾದ್ರೆ ತಮಾಷೆ ಆಗಿ ಸಾಯೋದ್ರ ಬಗ್ಗೆ, ಆಕ್ಸಿಡೆಂಟ್ ಆಗೋದ್ರ ಬಗ್ಗೆ ಮಾತಾಡುವಾಗ ಇಲ್ದೇ ಇರೋ ಭಯ ಈಗ ಯಾಕೆ? ಲೈಫ್ ಇನ್ಶೂರೆನ್ಸ್ ಮಾಡದೇ ಇರೋರಿಗೆ ಇಲ್ದೇ ಇರೋ ಭಯ, ನಾನ್ ಮಾತಾಡುವಾಗ ಯಾಕೆ ನಿಮ್ಗೆಲ್ಲ ಈ ಭಯ? ನಿಮಗೆ ಭಯ ಎಲ್ಲಿರ್ಬೇಕು ಅಲ್ಲಿ ಇದ್ರೆ ನೀವು ನಾವೆಲ್ಲರೂ ಸೇಫ್. ಎಷ್ಟು ಜನ ಗಾಡಿಯಲ್ಲಿ ಓವರ್ ಸ್ಪೀಡಲ್ಲಿ ಹೋದಾಗ ನಿಮ್ಮ ಆ ಭಯ ಕಾಣಿಸೋದೇ ಇಲ್ಲ? ಏನಮ್ಮ ನೀನು ಎಲ್ಲದಕ್ಕೂ ಹಿಂಗೆ ಮಾತಾಡ್ತೀಯಲ್ಲ. ಅಪ್ಪ, ನಾವು ಈ ನವಯುಗದ ನಯಾ ಪೀಳಿಗೆ. ಪಕ್ಕದಲ್ಲೇ ಕಮೆಂಟ್ ಮಾಡೋರ್ಗೆ ನಯಾ ಪೈಸಾನು ಕೇರ್ ಮಾಡಲ್ಲ. ನಾನು ಇಲ್ದೇ ಇರೋದೇನು ಮಾತಾಡ್ತಿಲ್ಲ ಅಂಡ್ ನಾನ್ ಯಾರನ್ನೂ ಖುಷಿ ಪಡ್ಸಕ್ಕೂ ಮಾತಾಡ್ತಿಲ್ಲ. ವಿ ಆರ್ ಜನ್ ಆಲ್ಫೋ ಕಿಡ್ಸ್ ಅಪ್ಪ. ಹೋದ್ ವಿಡಿಯೋದಲ್ಲಿ ಕಮೆಂಟ್ ಹೊಡೆದಿದ್ದೆಲ್ಲ ನೋಡ್ಬಿಟ್ಟೆನಮ್ಮ. ಅದಕ್ಕೆ ಈ ಸರಿ ನೋಡು ಕೈ ತೋರಿಸೆ ನನಗೆ ಕಮೆಂಟ್ ಹೊಡ್ಬಿಟ್ಟಲ್ಲಮ್ಮ. ಅಲ್ಲಮ್ಮ, ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರೋ ಬೈತಾ ಇದ್ದೀರೋ ಒಂದು ಅರ್ಥ ಆಗ್ತಿಲ್ಲ ನನಗೆ. ಅಪ್ಪ, ಅದ್ಬಿಡಿ. ಲೈಫ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಮಾಡಿಸಿರೋರ ಫ್ಯಾಮಿಲಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾವ ತರ ಅಂದ್ರೆ, ಈಗ ಮನೆಯಲ್ಲಿರೋ ಬ್ರೆಡ್ ವಿನ್ನರ್ಸ್ ಅಂದ್ರೆ ಮನೆಯಲ್ಲಿ ಒಬ್ರೇ ಸಂಪಾದನೆ ಮಾಡೋರು ಇದ್ರೆ ಫ್ಯಾಮಿಲಿ ಅವರ ಮೇಲೇನೆ ಡಿಪೆಂಡ್ ಆಗಿ ಇರ್ತಾರೆ. ಆಗ ಒಂದು ದಿವಸ ಅವರು ಸಡನ್ ಆಗಿ ಸತ್ತೋಗ್ಬಿಟ್ರೆ ಫಸ್ಟ್ ನಮಗೆ ಅವರು ಇಲ್ಲ ಅನ್ನೋದು ಎಷ್ಟೋ ತಿಂಗಳು, ವರ್ಷಗಳು ನೋವಾಗುತ್ತೆ. ಆದ್ರೆ ಅವರು ಹೋಗಿದ ಸ್ವಲ್ಪ ದಿನದಲ್ಲೇ ಬರೋ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆ ಫ್ಯಾಮಿಲಿನ ಇನ್ನೂ ಡಿಪ್ರೆಷನ್ ಅಲ್ಲಿ ಹೋಗುವಾಗ ಮಾಡುತ್ತೆ. ಆ ತರ ಸಿಚುವೇಶನ್ ಅಲ್ಲಿ ಮಕ್ಕಳನ್ನ ಸ್ಕೂಲ್ ಕಳ್ಸೋದ, ಮನೆ ರೆಂಟ್ ಕಟ್ಟೋದ ಅಥವಾ ಬೇರೆ ಖರ್ಚನ್ನೇ ನೋಡೋದ, ಮತ್ತೆ ಅವರು ಬಿಟ್ಟೋದ ಕೆಲವು ಸಾಲಗಳು. ಈಗ ಈ ಪಾಯಿಂಟ್ ಅಲ್ಲಿ ಅವರು ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅವರು ಯಾವ ತರ ಇದ್ದು ಆ ಫ್ಯಾಮಿಲಿನ ನೋಡ್ಕೊಂತಿದ್ರು, ಮತ್ತೆ ಆ ಮಕ್ಕಳ ಮೇಲೆ ಇದ್ದ ಕನಸುಗಳು ಎಲ್ಲಾನು ಸಿಂಪಲ್ ಆಗಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಎಕ್ಸೆಪ್ಟ್ ಆ ಪರ್ಸನ್ ಇಲ್ಲ ಅನ್ನೋದು ಬಿಟ್ಟು ಕೆಲವು ವಿಷಯ ನಮ್ಮ ಕೈಯಲ್ಲಿ ಇಲ್ವಲ್ಲ. ಆದ್ರೆ ನಮ್ಮ ಕೈಯಲ್ಲಿರೋ ಫೋನ್ ಅಲ್ಲೇ ಆಗೋ ಸಣ್ಣ ಕೆಲ್ಸ ಈ ಲೈಫ್ ಇನ್ಶೂರೆನ್ಸ್. ಸೊ ಇದನ್ನು ಯಾರು ಕಟ್ಟುತ್ತೀರಾ ಅವರಿಗೋಸ್ಕರ ಅಲ್ಲ, ಅವರನ್ನ ನಂಬಿರೋರ್ಗೋಸ್ಕರ. ಪ್ಲೀಸ್, ಇದು ಬೇಜಾರಾಗೋ ವಿಷಯನೇ. ಆದ್ರೆ ಈ ತರ ನಡೆದಾಗ ಬೇಜಾರ್ ಮಾತ್ರ ಆಗಲ್ಲ ಅಲ್ವಾ? ಸೊ ಬಿ ರೆಸ್ಪಾನ್ಸಿಬಲ್. ಬೈ ಅ ಲೈಫ್ ಇನ್ಶೂರೆನ್ಸ್ ರೈಟ್ ನೌ. ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್. ನಿಮ್ಮ ಸುತ್ತಮುತ್ತ ಇರೋ ಎಲ್ಲರಿಗೂ ಈ ವಿಷಯನ ಸ್ಪ್ರೆಡ್ ಮಾಡಿ. ಇನ್ಶೂರೆನ್ಸ್ ಮಾಡಿಸಿ, ಇಲ್ಲಾಂದ್ರೆ ಮಾಡ್ಸಕ್ಕೆ ಗೈಡ್ ಮಾಡಿ. ನಾನು ಈ ಸೊಸೈಟಿಯಲ್ಲಿರೋ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ ಅನ್ಕೊಂಡ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಗೌರ್ಮೆಂಟ್ ಇಂದಾನೋ ಸೊಸೈಟಿಯಿಂದಾನೋ ಅಲ್ಲ, ಕಾಮನ್ ಪಬ್ಲಿಕ್ ಕ್ರಿಯೇಟ್ ಮಾಡ್ಕೊಂಡಿರೋದು. ಯಾವ ತರ ಅಂದ್ರೆ ನೆಸೆಸರಿ ಇರೋ ವಿಷಯನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಹೆಲ್ತ್ ಮತ್ತೆ ಲೈಫ್ ವಿಷಯದಲ್ಲೂನಾ. ಅಟ್ ಲೀಸ್ಟ್ ಬಿ ಅ ರೆಸ್ಪಾನ್ಸಿಬಲ್ ಟು ಯುವರ್ ಫ್ಯಾಮಿಲಿ ಫಸ್ಟ್. ನೀನು ಒಂದೊಂದು ವಿಷಯ ಹೇಳ್ತೀಯ ನೋಡಮ್ಮ, ಇದೊಂದು ಸಾಕಾಗಿದೆ.
ಇವತ್ತೇ ಒಂದು ಲೈಫ್ ಇನ್ಶೂರೆನ್ಸ್ ತಗೊಂಡು ನೇಮ್ದೇ ಸತ್ತೋಗ್ಬೇಡ ಅಂತಿದ್ದೀನಿ. ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆನ್ ದ ರೋಡ್. ಈಗ ವೆಹಿಕಲ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಈಗ ವೆಹಿಕಲ್ ಇನ್ಶೂರೆನ್ಸ್ ಎಲ್ಲ ಪ್ರಾಬ್ಲಮ್ ಇಲ್ಲಮ್ಮ. ಹೊಸ ಗಾಡಿ ತೊಗೊಂಡಾಗ ಅವರೇ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ. ಈಗ ಅಪ್ಪ ಮುಂಚೆಯಿಂದಾನು ಹೊಸ ವೆಹಿಕಲ್ ತಗೊಳ್ಳುವಾಗನೇ ಇನ್ಶೂರೆನ್ಸ್ ಮಾಡಿಸಿ ಕೊಡ್ತಿದ್ರು. ಅದನ್ನ ನಾನು ಹೇಳ್ತಿರೋದು, ಅವ್ರು ಮಾಡಿಸಿ ಕೊಟ್ಟ ಪೀರಿಯಡ್ ಮುಗಿದ್ಮೇಲೆ ಎಷ್ಟು ಜನ ಪಾಲಿಸಿ ರಿನ್ಯೂವಲ್ ಮಾಡಿಸಿದ್ದೀರಾ? ಈಗ ಮೊದಲಿರೋ ಥರ ಇಲ್ಲಪ್ಪ. ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿದೆ, ಮತ್ತು ಜನನೂ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಏನಪ್ಪ? ಓಕೆ ಅಮ್ಮ, ಎಲ್ಲ ರೂಲ್ಸ್ ಅಲ್ಲ, ಕೆಲವು ರೂಲ್ಸ್ ಆದರೂ ಫಾಲೋ ಮಾಡ್ತಿದ್ದಾರೆ. ಓಕೆ. ಆ ಫಾರ್ಮಾಲಿಟಿಗೆ ವೆಹಿಕಲ್ ಇನ್ಶೂರೆನ್ಸ್ ಇಟ್ಟಿರೋರು ಎಷ್ಟು ಜನ ಗೊತ್ತಾ? ಪ್ರಾಪರ್ ವೆಹಿಕಲ್ ಇನ್ಶೂರೆನ್ಸ್ ಅಂದ್ರೆ ನಮ್ಮಿಂದ ತಪ್ಪಾದ್ರೂ ಬೇರೆಯವರಿಂದ ತಪ್ಪಾದ್ರೂ ಹಾಗೂ ಆ ಮಿಸ್ಟೇಕ್ ಇಂದ ಯಾರಿಗಾದ್ರೂ ಕೈಯು ಕಾಲು ಇಂಜುರಿ ಆದ್ರೂನು ಅಥವಾ ಸತ್ತೇ ಹೋದ್ರೂನು ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ಅಲ್ಲಿ ಪ್ರಾಪರ್ ಆಗಿ ಎಲ್ಲ ಆಪ್ಷನ್ ತಕೊಂಡ್ರೆ ಮಾತ್ರ ಆಕ್ಸಿಡೆಂಟ್ ಮಾಡಿದವ್ರಿಗೆ ಅಂಡ್ ಆಕ್ಸಿಡೆಂಟ್ ಆದವ್ರಿಗೆ ಸೆಕ್ಯೂರ್ ಆಗಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಇನ್ನೇನಾದ್ರೂ ಡ್ರೈವ್ ಮಾಡ್ತಿದವ್ರೆ ಹೋಗಿ ಎಲ್ಲಾದ್ರೂ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋದ್ರೆ ಆಗ ನಿಮ್ಮ ಹತ್ರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ರೆ ನಿಮಗೂ ಏನು ಸಿಗಲ್ಲ, ನಿಮ್ ಗಾಡಿ ರೆಡಿ ಮಾಡ್ಸಕ್ಕೂ ಏನು ಸಿಗಲ್ಲ. ಆಗ ಸಿಗೋದೊಂದೇ ಬ್ಯಾಡ್ ನೇಮ್. ಅಯ್ಯೋ ನೋಡಪ್ಪ, ಇವರೇ ಈ ತರ ಮಾಡ್ಕೊಂಡ್ಬಿಟ್ರಲ್ಲ, ಪ್ರಾಪರ್ ಆಗಿರೋ ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸ್ಬೋದಿತ್ತಲ್ಲ ಅಂತ ಜನ ಅಂತಾರೆ. ಸೊ ಪ್ಲೀಸ್ ವೆಹಿಕಲ್ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸುವಾಗ ಎಲ್ಲ ವಿಚಾರಿಸಿ ರಿನ್ಯೂವಲ್ ಮಾಡಿಸಿ. ಅಯ್ಯೋ, ನೀನು ಹೇಳೋ ಒಂದೊಂದು ವಿಷಯನೂ ನಮ್ಮಮ್ಮ ನನಗೆ ಬೈದು ಹೇಳ್ತಿದ್ದಂಗೆ ಇದೆಯಮ್ಮ. ಅವ್ರು ಬೈಯೋದು ಒಳ್ಳೇದಕ್ಕೆ, ಈಗ ನೀನು ಬೈದಿದ್ದು ಒಳ್ಳೇದಕ್ಕೆ ಅನ್ಕೋ. ಮತ್ತೆ ಎಲ್ಲರೂ ಹುಷಾರಾಗಿರಿ. ಇನ್ಮೇಲೆ ಫಸ್ಟು ಕೆಲಸಕ್ಕೆ ಸೇರಿದ ತಕ್ಷಣ ಟ್ರೀಟು, ಇನ್ವೆಸ್ಟ್ಮೆಂಟು, ಗಾಡಿ ತೊಗೊಳ್ಳೋದೆಲ್ಲ ಬಿಟ್ಟು ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬಿಡಿ, ಜೊತೆಗೆ ಹೆಲ್ತ್ ಇನ್ಶೂರೆನ್ಸು ಮಾಡಿಸ್ಬಿಡಿ. ಆಮೇಲೆ ರಿಲ್ಯಾಕ್ಸಾಗಿ ಕೂತ್ಕೊಂಡು ಇನ್ವೆಸ್ಟ್ಮೆಂಟ್ಸು, ಸೇವಿಂಗ್ಸು ಮಾಡ್ಕೊಂಡಿರಿ. ಮತ್ತು ನೀವು ಇಂಥ ಒಳ್ಳೆ ವಿಷಯನ ಶೇರ್ ಮಾಡೋದಲ್ಲದೆ ಬೇರೆ ಏನು ನಾವು ಶೇರ್ ಮಾಡೋದು? ಬನ್ನಿ ಎಲ್ಲರೂ ಈ ವಿಷಯನ ಫಸ್ಟ್ ಶೇರ್ ಮಾಡೋಣ. ನಾನಂತೂ ಈಗಲೇ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಇನ್ಫೋ ವಿತ್ ಡ್ಯೂಟಿ.